पर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 26ನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ. ಅಥಾಖಿಲಾನಾಂ ಪೃಥಿವೀಪತೀನಾಂ ಆಚಾರ್ಯಮಗ್ರ್ಯಂ ರಥಿನಾಂ ಸುವಿದ್ಯಂ ರಾಮಸ್ಯ ವಿಶ್ವಾಧಿಪತೆ ಸುಶಿಷ್ಯಂ ಚಕ್ರೇ ಚಮೂಪಂ ಧೃತರಾಷ್ಟ್ರಪುತ್ರಃ. ಅಥ ಭೀಷ್ಮ ಪತನಾನಂತರಂ, ಹಿಂದಿನ ಅಧ್ಯಾಯದಲ್ಲಿ ನೋಡಿದಂತೆ ಭೀಷ್ಮಾಚಾರ್ಯರು ಅವರು ಯುದ್ಧದಲ್ಲಿ ಬಿದ್ದಿದ್ದಾರೆ. ಅಖಿಲಾನಾಂ ಪೃಥಿವೀಪತೀನಾಂ ರಾಜ್ಞಾಂ, ಎಲ್ಲಾ ರಾಜರ ಒಡೆಯನಾಗಿ ಆಚಾರ್ಯರಾದ ದ್ರೋಣಾಚಾರ್ಯರನ್ನು, ಅವರೆಂಥವರು? ಶಸ್ತ್ರಾಸ್ತ್ರ ವಿದ್ಯಾ ಶಿಕ್ಷಕತ್ವೇನ ಗುರುಂ ಇತ್ಯರ್ಥ. ಯಾರ್ಯಾರು ರಾಜರು ಅಂತ ಇದ್ದಾರೆ ಅವರೆಲ್ಲರಿಗೂ ಕೂಡ ಗುರುಸ್ಥಾನದಲ್ಲಿ ಇದ್ದವರು. ಪೃಥ್ವೀಪತಿ ಆ ಸಂದರ್ಭದಲ್ಲಿ, ಆ ಕಾಲದಲ್ಲಿ ಯಾರ್ಯಾರು ಭೂಮಿಯನ್ನ ಆಳ್ತಾ ಇದ್ರೋ, ಸಣ್ಣ ರಾಜ ಇರ್ಬೋದು, ದೊಡ್ಡ ಚಕ್ರವರ್ತಿಗಳಾಗಿರ್ಬಹುದು, ಅವರೆಲ್ಲರಿಗೂ ಕೂಡ ಶಸ್ತ್ರಾಸ್ತ್ರವನ್ನ ಹೇಳಿಕೊಟ್ಟ ಗುರುಗಳಾಗಿ ದ್ರೋಣಾಚಾರ್ಯರಿದ್ರು. ರಥಿನಾಂ ಮಧ್ಯೆ ಅಗ್ರ್ಯಂ, ರಥಿಕರು, ರಥದಲ್ಲಿ ಕುಳಿತು ಯುದ್ಧ ಮಾಡುವವರು ಅಂತ ಇದ್ದಾರೆ, ಅವರಲ್ಲಿ ಶ್ರೇಷ್ಠರಾದವರು. ವಿಶ್ವಾಧಿಪತೇಹೇ ಸುಶಿಷ್ಯಂ, ವಿಶ್ವಾಧಿಪತಿ ಜಗತ್ತಿನ ಒಡೆಯರಾದ ಪರಶುರಾಮ ದೇವರು, ಆ ಪರಶುರಾಮ ದೇವರ ಶಿಷ್ಯರಾಗಿ ಇದ್ದವರು ದ್ರೋಣಾಚಾರ್ಯರು. ಏತಾದೃಶಂ ದ್ರೋಣಂ, ಅಂಥ ದ್ರೋಣಾಚಾರ್ಯರನ್ನು ಧೃತರಾಷ್ಟ್ರಪುತ್ರ ದುರ್ಯೋಧನ ಚಮೂಪಂ ಸೇನಾಪತಿಂ ಚಕ್ರೆ, ತನ್ನ ಸೇನೆಗೆ ಅಧಿಪತಿಯಾಗಿ ಮಾಡ್ತಾನೆ. ಸೇನಾಪತಿಯಾಗಿ ದ್ರೋಣಾಚಾರ್ಯರನ್ನ ಮಾಡಿ 10 ದಿವಸ ಕಾಲ ಸೇನಾಪತಿಯಾಗಿ ಭೀಷ್ಮರು ಇದ್ದರು. ಅವರ ಪತನ ಆದ ಮೇಲೆ ದ್ರೋಣಾಚಾರ್ಯರನ್ನ ಸೇನಾಪತಿಯಾಗಿ ದುರ್ಯೋಧನ ಮಾಡ್ತಾನೆ. ಕರ್ಣೋಪಿ ಭೀಷ್ಮಾನುಮತೋ ಧನುಷ್ಮಾನ್ ಯುದ್ಧೋದ್ಯತೋಭೂತ್ ತದಸತ್ಕೃತಃ ಪುರಾ ತಸ್ಮಿನ್ ಸ್ಥಿತೇ ಅನಾಥ ಧನುಸ್ತದೈವ ರಥಂ ಸಮಾಸ್ಥಾಯ ಗುರುಂ ಸಮನ್ವಯಾತ್. ಪುರಾ ಭೀಷ್ಮಸ್ಯ ಸೇನಾಪತಿತ್ವ ಕಾಲೆ, ಯಾವಾಗ ಭೀಷ್ಮಾಚಾರ್ಯರು ಸೇನಾಪತಿಯಾಗಿ ಇದ್ರು ಆಗ ಅಸತ್ಕೃತಃ ತೇನ ಭೀಷ್ಮೇನ ಅಸತ್ಕೃತಃ, ಅಂದ್ರೆ ಭೀಷ್ಮಾಚಾರ್ಯರು ಆ ಕರ್ಣನನ್ನ ಅರ್ಧರಥಿಕ ಅಂತ ಹೇಳ್ಬಿಟ್ರು. ಅರ್ಧರಥಃ ಇತಿ ತಿರಸ್ಕಾರ ಮಾಡಿದ್ರು. ಅದರಿಂದ, ಯಾಕೆ ಶಾಪ ಇತ್ತು, ಪರಶುರಾಮ ದೇವರ ಶಾಪವೂ ಇತ್ತು, ಅದರಿಂದ ಅವನು ಅರ್ಧರಥಿಕ ಹಾಗೆ ಎಂಬ ಕ್ಯಾಟಗರೈಸ್ ಮಾಡಿ, ಅದರಿಂದ ಬೇಸರ ಆಯಿತು ಅವನಿಗೆ, ಕರ್ಣನಿಗೆ. ಅದರಿಂದ ಭೀಷ್ಮರು ಪತನ ಆಗುವ ತನಕ ನಾನು ಯುದ್ಧಕ್ಕೆ ಬರೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿಬಿಟ್ಟ ಕರ್ಣ. ತಸ್ಮಿನ್ ಭೀಷ್ಮೇ ಸ್ಥಿತೇ ಸತಿ ಯೋದ್ಧರಿ ಇತಿ ಶೇಷಃ. ಅನಾಥ ಧನು, ಭೀಷ್ಮಾಚಾರ್ಯರು ಇರುವ ತನಕ ಕರ್ಣ ಯುದ್ಧದಲ್ಲಿ ಬಂದು ಧನುಸ್ಸನ್ನ ಎತ್ತೇ ಇಲ್ಲ. ಅಸ್ವೀಕೃತ ಧನುಷ್ಮಾನ್ ಇತ್ಯರ್ಥ, ಧನುಸ್ಸನ್ನ ಎತ್ತಲೇ ಇಲ್ಲ. ಕರ್ಣ ಅಪಿ ಭೀಷ್ಮೇನ ಅನುಮತಃ ಸಮ್ಮತಃ ಸನ್ ಯುದ್ಧ ಉದ್ಯತಃ. ಆವಾಗ ಭೀಷ್ಮರ ಪತನ ಆಯಿತು, ಆಗ ಭೀಷ್ಮರ ಹತ್ರ ಹೋಗಿ ತಾನೂ ಕೂಡ ಕರ್ಣ ಅಪ್ಪಣೆಯನ್ನು ಪಡೆದು ಯುದ್ಧಕ್ಕೆ ಅಂತ ಸನ್ನದ್ಧನಾಗ್ತಾನೆ. ತಥೈವ ರಥಂ ಸಮಾಸ್ಥಾಯ ಆರುಹ್ಯ, ರಥದಲ್ಲಿ ಕುಳಿತು ಗುರುಂ ದ್ರೋಣಂ ಸಮನ್ವಯ, ದ್ರೋಣಾಚಾರ್ಯರನ್ನು ಕೂಡ ಹಿಂಬಾಲಿಸಿಕೊಂಡು
ಅವರನ್ನು ಅನುಸರಿಸಿ ಕರ್ಣನು ಕೂಡ ಯುದ್ಧಕ್ಕೆ ಅಂತ ಬಂದ ಅಂತ ಒಟ್ಟು. ದ್ರೋಣೋವೃತೋ ಧಾರ್ತ ರಾಷ್ಟ್ರೇಣ ಧರ್ಮ ಸುತಗ್ರಹೇ ತೇನ ಕೃತೆ ಪ್ರತಿಶ್ರವೇ ಜ್ಞಾತ್ವಾ ಯತ್ತ ಪಾಂಡವಾಸ್ತಂ ಸಮೀಯುರ್ ಯುದ್ಧಾಯ ತತ್ರಾಭವತ್ ಉಗ್ರಯುದ್ಧಂ. ದ್ರೋಣಃ ಧಾರ್ತರಾಷ್ಟ್ರೇಣ ದುರ್ಯೋಧನೇನ ಧರ್ಮಸುತಸ್ಯ ಯುಧಿಷ್ಠಿರಸ್ಯ ಗ್ರಹೇ ಗ್ರಹಣ ವಿಷಯೇ ವೃತಂ ವರಂ ಯಾಚಿತಃ. ದ್ರೋಣಾಚಾರ್ಯರು ಬಂದ ಕೂಡ್ಲೆ ದುರ್ಯೋಧನ ಏನ್ ಮಾಡಿದ, ದ್ರೋಣಾಚಾರ್ಯರ ಹತ್ರ ಒಂದು ವರವನ್ನ ಕೇಳ್ತಾನೆ. ಏನಾದ್ರೂ ಮಾಡಿ ನೀವು ಯುಧಿಷ್ಠಿರನನ್ನ ಬಂಧನ ಮಾಡಬೇಕು, ಕೊಲ್ಲೋದು ಕೂಡ ಅಲ್ಲ, ಯುಧಿಷ್ಠಿರನನ್ನ ಸೆರೆ ಹಿಡಿಯಬೇಕು. ಇದು ಅವನು ಪಡ್ಕೊಂಡ ವರ. ಯಾಕೆ? ಧರ್ಮಸುತಂ ಗೃಹೀತ್ವಾ ಪುನಃ ದ್ಯೂತೇನ ತಂ ಪರಿಭೂಯ ಪುನಃ ದ್ವಾದಶಾಬ್ದಾನ್ ಅರಣ್ಯಂ ಪ್ರಾಪಯಾಮಿ ಇತಿ ಬುದ್ಧ್ಯ. ಯುಧಿಷ್ಠಿರನನ್ನ ಯಾಕೆ ಅವನು ಬಂಧನ ಮಾಡಬೇಕು ಅಂತ ಬಯಸಿದ ಹಾಗೆಂದ್ರೆ, ಮತ್ತೆ ಜೂಜಾಟಕ್ಕೆ ಆಡಿ ಅವರನ್ನ 12 ವರ್ಷ ವನಕ್ಕೆ ಕಳಿಸೋದು. ಈ ಒಂದು ಬುದ್ಧಿಯಿಂದ ಅವನು ದುರ್ಯೋಧನ ದ್ರೋಣಾಚಾರ್ಯರ ಹತ್ರ ಮೊದಲೇ ವರವನ್ನು ಕೇಳಿಬಿಟ್ಟಾನ. ಏನಾರು ಮಾಡಿ ಯುಧಿಷ್ಠಿರನನ್ನ ನೀವು ಬಂಧನ ಮಾಡಿ ಹಾಗೆ ಅಂತ. ತೇನ ದ್ರೋಣೇನ ಪ್ರತಿಶ್ರವೆ ಧರ್ಮಸುತೆ ಗ್ರಹಣ ರೂಪ ಪ್ರತಿಜ್ಞಾಯಾಂ ಕೃತೆ ಸತಿ. ದ್ರೋಣಾಚಾರ್ಯರು ಕೂಡ ಪ್ರತಿಜ್ಞೆ ಮಾಡ್ತಾರೆ, ಆಯ್ತು ಯುಧಿಷ್ಠಿರನನ್ನ ಏನಾರು ಮಾಡಿ ನಾನು ಬಂಧನ ಮಾಡ್ತೇನೆ ಹಾಗೆ ಅಂತ. ಪಾಂಡವಾಹ ತಮ್ಮ ಪ್ರತಿಶ್ರವಂ ಜ್ಞಾತ್ವ. ಪಾಂಡವರಿಗೆ ಈ ಸುದ್ದಿ ಗೊತ್ತಾಯ್ತು. ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಏನಾರು ಮಾಡಿ ಯುಧಿಷ್ಠಿರನನ್ನ ಬಂಧನ ಮಾಡ್ತಾರೆ ಎನ್ನುವ ಸುದ್ದಿ ಪಾಂಡವರಿಗೂ ಕೂಡ ಗೊತ್ತಾಯಿತು. ಅದರಿಂದ ಯುಧಿಷ್ಠಿರ ರಕ್ಷಣಾರ್ಥಂ ಪ್ರಯತ್ನವಂತಹ ಯುದ್ಧಾಯ ಸಮೀಯುಹು. ಯುಧಿಷ್ಠಿರನನ್ನ ಏನಾರು ಮಾಡಿ ರಕ್ಷಣೆ ಮಾಡಬೇಕು ಅಂತ ಪಾಂಡವರು ಆ ಒಂದು ದೃಷ್ಟಿಯಿಂದ ಅವರು ಕೂಡ ಯುದ್ಧಕ್ಕೆ ಅಂತ ಬರ್ತಾರೆ. ಈ ರೀತಿಯಾಗಿ ಕೌರವರ ಪಾಂಡವರ ಯುದ್ಧ ಮತ್ತೆ ಶುರುವಾಯಿತು. ತಸ್ಮಿನ್ ಸಮಯೇ ಉಗ್ರಂ ಯುದ್ಧಂ ಅಭವತ್. ಆ ಸಮಯದಲ್ಲಿ ಇಬ್ಬರ ಮಧ್ಯದಲ್ಲಿ ಉಗ್ರವಾದ ಯುದ್ಧ ನಡೆಯಿತು. ಪತತ್ರಿಭಿಸ್ತತ್ರ ದುಧಾವ ಶಾತ್ರವಾನ್ ದ್ರೋಣೋ ಧನುರ್ಮಂಡಲ ಮಂತ್ರ ನಿಸ್ತೃತೈಃ ತಮಾಸ ಸಾಧಾಶು ವೃಕೋಧರೋ ನದನ್ ಸ್ತಮಾಸದನ್ ದ್ರೌಣಿ ಕೃಪೌ ಚ ಮದ್ರರಾಟ್. ದ್ರೋಣಃ ಧನುರ್ಮಂಡಲ ಮಂತ್ರ ನಿಸೃತೈಃ ಅಂದ್ರೆ ಧನುಸ್ಸಿನ ಒಂದು ಮಂಡಲಾಕಾರ ಮಂಡಲಾಕಾರದಲ್ಲಿ ಧನುಸ್ಸನ್ನು ಇಟ್ಟು ತಸ್ಮಾನ್ ಮಂತ್ರೈಹಿ ದೇವತೆಗಳನ್ನ ಪ್ರಾರ್ಥನೆ ಮಾಡಿ ಆ ಮಂತ್ರಗಳಿಂದ ನಿಸೃತೈಹಿ ಆ ಬಾಣಗಳನ್ನೆಲ್ಲ ಬಿಡ್ತಾರೆ. ಅಂದ್ರೆ ದೇವತೆಗಳನ್ನ ಆಹ್ವಾನ ಮಾಡಿ ಆ ಬಾಣಗಳಲ್ಲಿ ವಿಶೇಷವಾದ ಮಂತ್ರದ ಬಲದಿಂದ ಆ ಬಾಣಗಳನ್ನೆಲ್ಲ ಬಿಡ್ತಾ ಇದ್ದಾರೆ ದ್ರೋಣಾಚಾರ್ಯರು. ಅದರಿಂದ ಶತ್ರು ಸಂಬಂಧಿನಃ ಯದಾ ದುಧಾವ, ಪಾಂಡವರ ಸೈನ್ಯ ತತ್ತರಿಸಿ ಹೋಯ್ತಂತೆ ಈ ದ್ರೋಣಾಚಾರ್ಯರ ಒಂದು ಯುದ್ಧದಿಂದ. ಕಂಪಯಾಮಾಸ, ನಡುಗಿದರಂತೆ. ತದಾ ತಂ ದ್ರೋಣಂ ಭೀಮಸೇನ ನದನ್ ಆಶು ಆಸಸಾದ. ಅಂತ ದ್ರೋಣಾಚಾರ್ಯರ ಹತ್ರ ಯುದ್ಧ ಮಾಡಬೇಕು ಅಂತ ಭೀಮಸೇನ ದೇವರು ಬರ್ತಾರೆ. ದ್ರೌಣಿ ಕೃಪೌ ಮದ್ರರಾಟ್ ಶಲ್ಯಶ್ಚೈತ್ಯೇತೆ ತಂ ಭೀಮಸೇನಂ ಆಸದನ್. ಅಶ್ವತ್ಥಾಮರು, ಕೃಪರು ಮತ್ತು ಶಲ್ಯ ಈ 3 ಜನರು ಕೂಡ ಭೀಮಸೇನ ದೇವರು ದ್ರೋಣಾಚಾರ್ಯರ ಹತ್ರ ಹೋಗದಂತೆ ಅವರು ಪ್ರತಿಯಾಗಿ ಯುದ್ಧವನ್ನು ಮಾಡ್ಲಿಕ್ಕೆ ಬರ್ತಾರೆ. ತಥಾನ್ ವಿದೂಯಾಭ್ಯ ಪತದ್ ರಣೇ ಗ್ರಣೀರ್ ದ್ರೋಣಂ ತಮನ್ವಾರ್ಜುನಿ ರಭ್ಯಯಾತ್ ಪರಾನ್ ವವಾರ ತಮ್ಮದ್ರಪತಿಸ್ತಯೋರಭೂತ್ ರಣೋ ಮಹಾನ್ಸ್ತತ್ರ ಗದಾಂ ಸಮಾದದೆ ಶಲ್ಯೋತ ಭೀಮೋಭಿಯಯೋ ಗದಾಧರಸ್ ತಮೇತಯೋರತ್ರ ಬಭೂವ ಸಂಗರಃ. ಅಗ್ರಣೀಃ ಶ್ರೇಷ್ಠಃ ಭೀಮಃ. ಯುದ್ಧದಲ್ಲಿ ಶ್ರೇಷ್ಠರಾದ ಭೀಮಸೇನ ದೇವರು ಆ 3 ಜನರನ್ನು, ಅಶ್ವತ್ಥಾಮರು, ಕೃಪಾಚಾರ್ಯರು, ಶಲ್ಯ, ಈ 3 ಜನರನ್ನು ಕೂಡ ಓಡಿಸಿ ದ್ರೋಣಂ ಅಭ್ಯಪತತ್. ದ್ರೋಣರ ಹತ್ರ ಭೀಮಸೇನ ದೇವರು ಹೋಗ್ತಾರೆ. ಆ ಭೀಮಸೇನದನ್ನ ಅನುಸರಿಸಿ ಆರ್ಜುನಿಹಿ ಅಂದ್ರೆ ಅರ್ಜುನನ ಮಗ ಅಭಿಮನ್ಯು ಕೂಡ ಅವರನ್ನ ಹಿಂಬಾಲಿಸ್ತಾನೆ. ಮದ್ರಪತಿ ಶಲ್ಯ ತಮ್ ಅಭಿಮನ್ಯುಂ ವವಾರ. ಶಲ್ಯರಾಜ ಅಭಿಮನ್ಯುವನ್ನ ತಡೆ ಮಾಡ್ತಾರೆ.
ತಯೋಃ ಅಭಿಮನ್ಯು ಶಲ್ಯಯೋಃ ಮಹಾರಣಃ ಯುದ್ಧಂ. ಆ ಶಲ್ಯರಾಜನಿಗೂ ಅಭಿಮನ್ಯುವಿಗೂ ಪರಸ್ಪರ ಭಾರಿ ಯುದ್ಧ ಆಯಿತು. ತದಾ ಶಲ್ಯ ಗದಾಂ ಸಮಾದದೆ. ಆಗ ಶಲ್ಯರಾಜ ಗದೆಯನ್ನ ತೆಗಿತಾನೆ. ಅಭಿಮನ್ಯುಂ ಹಂತುಂ, ಅಭಿಮನ್ಯುವನ್ನ ಕೊಲ್ಲುವುದಕ್ಕಾಗಿ ಆ ಗದೆಯನ್ನು ತೆಗಿತಾನೆ. ಅಲ್ಲಿ ಒಂದು ವಿರೋಧವನ್ನು ಕೂಡ ಹೇಳ್ತಾರೆ. ಭೀಮಶಲ್ಯರ ಮಧ್ಯದಲ್ಲಿ ಯುದ್ಧ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ದ್ರೋಣ ಪರ್ವದಲ್ಲಿ ಅದಕ್ಕೆ ವಿರೋಧ ಬಂದಿದೆ ಅಂತ ವ್ಯಾಖ್ಯಾನದಲ್ಲಿ ತಿಳಿಸ್ತಾ ಇದ್ದಾರೆ. ಒಟ್ಟು ಅಭಿಮನ್ಯು ಮತ್ತು ಶಲ್ಯರಾಜನ ಯುದ್ಧ ಆಯ್ತು. ಅವ್ರ ಮಧ್ಯದಲ್ಲಿ ಯುದ್ಧ ನಡೀತಾ ಇದೆ. ಅಥ ಅನಂತರಂ ಭೀಮಃ, ಅನಂತರ ಭೀಮಸೇನ ದೇವರು ಗದಾಧರಸ್ಸನ್ ಶಲ್ಯಂ ಪ್ರತ್ಯಭಿಯಯೋ. ಇವರು ಗದೆಯನ್ನ ತೆಗೆದದ್ದನ್ನ ನೋಡಿ ಶಲ್ಯ, ಭೀಮಸೇನ ದೇವರು ತಾವು ಕೂಡ ಗದೆಯನ್ನು ಹಿಡ್ಕೊಂಡು ಶಲ್ಯನ ಹತ್ರ ಯುದ್ಧಕ್ಕೆ ಅಂತ ಹೋಗ್ತಾರೆ. ಏತಯೋಹೋ ಭೀಮಶಲ್ಯಯೋಹೋ ರಣಭುವಿ ಸಂಗರಹ ಯುದ್ಧಂ ಬಭುವ. ಭೀಮರಿಗೂ ಶಲ್ಯರಿಗೂ ಆ ಸಂದರ್ಭದಲ್ಲಿ ಮಹಾಯುದ್ಧ ಆಯಿತು ಅಂತ ಹೇಳ್ತಾ ಇದ್ದಾರೆ. ಉಭಾವಜೇಯೋ ಗದೀನಾಮನುತ್ತಮೌ ಅತುಲ್ಯ ವೀರ್ಯೋ ಪ್ರವರೌ ಬಲೀಯಸಾಂ ವಿಚೇರತುಶ್ಚಿತ್ರತಮಂ ಪ್ರಪಶ್ಯತಾಂ ಮನೋಹರಂ ತಾವಭಿ ನರ್ಧಮಾನೌ ಗದಾ ಪ್ರಪಾತಾಂಕಿತ ವಜ್ರಗಾತ್ರೋ ದದರ್ಶ ಲೋಕೋ ಕಿಲ ಏವ ತೌರಣೆ. ಅಜೇಯೌ, ಇಬ್ರು ಕೂಡ ಗದಾಯುದ್ಧದಲ್ಲಿ ಭಾರಿ ಪ್ರವೀಣರು, ಭೀಮಸೇನ ದೇವರು ಮತ್ತು ಶಲ್ಯ. ಜೇತುಂ ಅಶಕ್ಯೌ, ಅವರನ್ನ ಗೆಲ್ಲೋದು ಭಾರಿ ಕಠಿಣ. ಗದಿನಾಂ ಗದಾವತಾಂ ಅನುತ್ತಮೌ, ಇಬ್ರು ಕೂಡ ಗದಾಯುದ್ಧದಲ್ಲಿ ಭಾರಿ ಪ್ರವೀಣರಾಗಿ ಇದ್ದವರು. ಅತುಲ್ಯ ವೀರ್ಯೌ, ಅಸದೃಶವಾದ ಪರಾಕ್ರಮ ಉಳ್ಳವರು. ಬಲೀಯಸಾಂ, ಬಲಾಧಿಕಾನ ಮಧ್ಯೆ ಪ್ರವರೌ ಶ್ರೇಷ್ಠವು, ಬಲಿಷ್ಠರ ಮಧ್ಯದಲ್ಲಿ ಇಬ್ಬರೂ ಕೂಡ ಪ್ರಬಲರು. ಅಭಿನರ್ಧಮಾನೌ ಗರ್ಜಂತೌ, ಇಬ್ಬರೂ ಕೂಡ ಗರ್ಜನೆ ಮಾಡ್ತಾ ಭೀಮ ಮತ್ತು ಶಲ್ಯ. ಪ್ರಪಶ್ಯತಾಂ ಯುದ್ಧ ದ್ರಷ್ಟೃಣಾಂ ಚಿತ್ರತಮಂ, ಆ ಯುದ್ಧವನ್ನು ನೋಡೋದಕ್ಕೆ ಅನೇಕ ಜನ ಸೇರಿದ್ದಾರೆ. ಭೀಮ ಮತ್ತು ಶಲ್ಯನ ಆ ಯುದ್ಧ ನೋಡಿದ ಜನರಿಗೆಲ್ಲ ಆಶ್ಚರ್ಯ, ಎಂತಹ ಒಂದು ಭಯಂಕರವಾದ ಯುದ್ಧ, ಆಶ್ಚರ್ಯಕರವಾದ ಯುದ್ಧ ಇದರ ಮಧ್ಯದಲ್ಲಿ ಅಂತ. ಮನೋಹರಂ ಯಥಾ ಸ್ಯಾತ್ ತಥಾ ವಿಚೇರತು, ಅವರು ಯುದ್ಧವನ್ನು ನೋಡಿಯೇ ಭಾರಿ ಸಂತೋಷ ಆಯ್ತಂತೆ ಇಬ್ಬರಿಗೂ. ಗದಾಯಾಹ ಪ್ರಪಾತೇನ ಅಂಕಿತಂ ಚಿನ್ನಿತಂ ವಜ್ರಮಿವ ಗಾತ್ರಂ ಯಯೋಹೋ, ಅವರು ಗದಾಯುಧ ಮೇಲೆ ಬಡದ್ರೆ ವಜ್ರದಂತ ಶರೀರ ಅವರದು, ಯಾವುದು ಏನೂ ಆಗಿಲ್ಲವಂತೆ. ಭೀಮಶಲ್ಯೋ ರಣೇ ಅಖಿಲ ಏವ ಲೋಕ ದದರ್ಶ, ಇವರಿಬ್ಬರ ಯುದ್ಧವನ್ನ ಇಡೀ ಲೋಕ ನೋಡ್ತಾ ಇತ್ತು ಹಾಗೆ ಅಂತ ಹೇಳ್ತಾರೆ. ಗದಾಭಿಘಾತೇನ ವೃಕೋದರಸ್ಯ ವಿಚೇತನ ಪ್ರಾಪದತ್ರ ಮದ್ರರಾಡ್ ಭೀಮೋಪಿ ಕೋಪಾತ್ ಪ್ರಚಲತ್ಪದಕ್ಷಿತೋ ನಿಧಾಯ ಜಾನುಂ ಸಹಸೋತ್ತಿ ತಕ್ಷಣಾತ್. ಭೀಮಸೇನ ದೇವರ ಒಂದು ಗದೆಯ ಒಂದು ಏಟಿನಿಂದ ಶಲ್ಯರಾಜ ಮೂರ್ಛಿತನಾಗ್ತಾನೆ. ಮೂರ್ಛಾಂ ಅಭಿಗತಸ್ಸನ್ ಪ್ರಕರ್ಷೇನ ಪತಿತವಾನ್ ಭೂಮಿಯಲ್ಲಿ ಬೀಳ್ತಾನೆ ಶಲ್ಯರಾಜ. ಭೀಮಸೇನ ದೇವರ ಒಂದು ಏಟಿನಿಂದ ಮೂರ್ಛಿತನಾಗಿ ಭೂಮಿಯಲ್ಲಿ ಬೀಳ್ತಾನೆ. ಭೀಮೋಪಿ ಕೋಪಾತ್ ಪ್ರಚಲತ್ ಪದಃ ಕಂಪಮಾನಃ ಅದು ಅಶಕ್ತಿಯ ಕಂಪಮಾನಃ ಇತ್ಯರ್ಥ. ಭೀಮಸೇನ ದೇವರು ಕೂಡ ಕೋಪದಿಂದ ಕಾಲುಗಳನ್ನ ಅಲುಗಾಡಿಸಿದರಂತೆ. ಅದು ನೋಡೋದಕ್ಕೆ ಏನೋ ಭೀಮಸೇನ ದೇವರು ಕೂಡ ಹೆದರಿದ್ರು ಅಂತ ಅನಿಸ್ತದೆ, ಆದ್ರೆ ಅದು ಹೆದರಿಕೆಯಿಂದ ಇಲ್ಲ, ಸಿಟ್ಟಿನಿಂದ ಆ ತರ ಮಾಡಿದ್ದು ಅಂತ ಹೇಳ್ತಾರೆ. ಕ್ಷಿತೌ ಜಾನುಂ ನಿಧಾಯ ಸಹಸಾ ಬಲಯನ ಕ್ಷಣಾದುತ್ತಿತ, ಭೂಮಿಯಲ್ಲಿ ಮಂಡಿಯನ್ನು ಇಟ್ಟು ಒಂದು ಕ್ಷಣದಲ್ಲಿ ಅವರು ಕೂಡ ಎದ್ದಿದ್ದಾರೆ. ಶಲ್ಯೇಪಿ ಮುಖ್ಯವಾಯುವಾವೇಶ ಸದ್ಭಾವ ಕಿಂಚಿತ್ ಭೀಮಬಲ ಸಾಮ್ಯಂ ಇತಿ ಭಾವ. ಶಲ್ಯನಿಗೆ ಇಷ್ಟು ಪರಾಕ್ರಮ ಹೇಗೆ ಬಂತು ಅಂತ ವಿಚಾರ ಮಾಡಿದರೆ ಅದಕ್ಕೂ ಕೂಡ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅವರಲ್ಲಿ ವಾಯುದೇವರ ವಿಶೇಷ ಸನ್ನಿಧಾನ ಇದೆ, ಮುಖ್ಯ ಪ್ರಾಣದೇವರ ಸನ್ನಿಧಾನ ಶಲ್ಯನಲ್ಲಿ ಇದೆ. ಅದರಿಂದ ಕಿಂಚಿತ್ ಭೀಮಬಲ ಸಾಮ್ಯಂ, ಸ್ವಲ್ಪ ಭೀಮಸೇನ ದೇವರಷ್ಟು ಬಲ ಅವರಲ್ಲೂ ಇತ್ತು ಎಂಬುದನ್ನ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ.
ವಿಚೇತನಂ ಪತಿತಂ ಮದ್ರರಾಜಂ ವಿಲೋಕ್ಯ ಭೀಮಂ ಚ ತಮಾಹ್ವಯಂತಂ ರಥಂ ಸಮಾರೋಪ್ಯ ಜನಸ್ಯ ಪಶ್ಯತಃ ಪುರಶ್ಚ ಭೀಮಸ್ಯ ಕೃಪೋಪಜಗ್ನಿವಾನ್. ಆ ಪತಿತನಾಗಿ ಮೂರ್ಛಿತನಾಗಿದ್ದ ಶಲ್ಯರಾಜ ಅವರನ್ನ ಯುದ್ಧಕ್ಕಾಗಿ ಕರೀತಾ ಇದ್ದಾರೆ ಭೀಮಸೇನ ದೇವರು. ಅಂತ ಭೀಮಸೇನ ದೇವರನ್ನ ನೋಡಿ ಕೃಪಾಚಾರ್ಯರು ಭೀಮರ ಎದುರಿಗೆ ಬರ್ತಾರೆ. ಶಲ್ಯಂ ನಿಜರಥಂ ಸಮಾರೋಪ್ಯ ಜನಸ್ಯ ಪಶ್ಯತಃ ತಥಾ ಉಪಜಗ್ನಿವಾನ್. ಬಂದು ಆ ಶಲ್ಯರಾಜನನ್ನ ಆ ರಥದಲ್ಲಿ ಕೂಡಿಸಿ ಜನರೆಲ್ಲ ನೋಡ್ತಾ ಇರುವಾಗಲೇ ಅವರನ್ನ ಕಳಿಸಿಕೊಡ್ತಾ ಇದ್ದಾನೆ. ಯಾರು? ಕೃಪಾಚಾರ್ಯರು. ಅಂದ್ರೆ ಕೃಪಾಚಾರ್ಯರು ಬಂದು ಮದ್ರರಾಜನನ್ನ ತನ್ನ ರಥದಲ್ಲಿ ಕೂಡಿಸಿಕೊಂಡು ಕರೆದುಕೊಂಡು ಹೋಗ್ಬಿಟ್ರು ಅಂತ. ವಿಜಿತ್ಯ ಮದ್ರಾದಿಪಮೋಜಸಾರಿಹ ನದನ್ ರಥಂ ಪ್ರಾಪ್ಯ ನಿಜಂ ಸಮಾರುತಿ ವ್ಯದ್ರಾವಯದ್ಬಾಣಗಣೈ ಪರೇಷಾಂ ಅನೀಕಿನೀಂ ದ್ರೋಣ ಸಮಕ್ಷಮೇವ. ಹರಿಹ ಶತ್ರುಗಳನ್ನೆಲ್ಲ ಸಂಹಾರ ಮಾಡತಕ್ಕವರು ಆ ಮಾರುತಿ, ಆ ಭೀಮಸೇನ ದೇವರು. ತಮ್ಮ ಬಲದಿಂದ ಮದ್ರಾಧಿಪ ಆ ಶಲ್ಯರಾಜನನ್ನ ಗೆದ್ದು ನದನ್ ಸಿಂಹನಾದವನ್ನು ಮಾಡುತ್ತಾ ನಿಜಂ ರಥಂ ಪ್ರಾಪ್ಯ ತನ್ನ ರಥಕ್ಕೆ ತಾವು ಬರ್ತಾರೆ ಭೀಮಸೇನ ದೇವರು. ಬಾಣಗಣೈಹಿ ಪರೇಷಾಂ ಶತ್ರುನಾಂ ಅನೀಕಿನಾಂ ಸೇನಾಂ ದ್ರೋಣ ಸಮಕ್ಷಮೇವ ದ್ರೋಣ ಪ್ರತ್ಯಕ್ಷಮೇವ ವ್ಯದ್ರಾವಯತ್. ಉಳಿದ ಶತ್ರುಗಳ ಸೈನ್ಯವನ್ನೆಲ್ಲ ದ್ರೋಣಾಚಾರ್ಯರು ನೋಡ್ತಾ ಇರುವಾಗಲೇ ಭೀಮಸೇನ ದೇವರು ಓಡಿಸಿದರು. ಹಾಗೆ ಕೌರವರ ಸೈನ್ಯ ದಿಕ್ಕುಪಾಲ ಆಯಿತು. ವಿದ್ರಾವಯತ್ಯಾಶು ಕುರುನ್ ವೃಕೋದರೇ ವಿಧೂಯ ಸೌಭದ್ರ ಮುಖಾನ್ ಸಸಾತ್ಯಕೀನ್ ದ್ರೋಣೋಭಿಭೇದೆ ನೃಪತಿಂ ಗೃಹೀತುಂ ತಮಾಸ ಸಾದಾಶು ಧನಂಜಯೋ ರಚಿ. ವೃಕೋದರೇ, ಈ ರೀತಿಯಾಗಿ ಭೀಮಸೇನ ದೇವರು ಕೌರವರ ಸೈನ್ಯವನ್ನೆಲ್ಲ ದೂರ ಓಡಿಸ್ತಾ ಇರುವಾಗ ದ್ರೋಣಾಚಾರ್ಯರು ಸಸಾತ್ಯಕೀನ್ ಸೌಭದ್ರ ಮುಖಾನ್ ವಿಧೂಯ, ಸಾತ್ಯಕಿ ಸಮೇತನಾದ ಸುಭದ್ರೆಯ ಮಗನಾದ ಅಭಿಮನ್ಯು ಅವರೆಲ್ಲರನ್ನು ಕೂಡ ಓಡಿಸ್ತಾರೆ. ಓಡಿಸಿ ನೃಪತಿಂ ಯುಧಿಷ್ಠಿರಂ ಗೃಹೀತುಂ ಅಭಿಭೇದೆ, ರಾಜನಾದ ಪಾಂಡವರ ರಾಜನಾದ ಆ ಧರ್ಮರಾಜನನ್ನ ಸೆರೆ ಹಿಡಿಬೇಕು ಅಂತ ಅವನ ಹತ್ರ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಧನಂಜಯ ಅರ್ಜುನ ರಥಿ ಸನ್ ತಂ ದ್ರೋಣಂ ಆಸಸಾದ. ಆಗ ದ್ರೋಣಾಚಾರ್ಯರ ಹತ್ರ ಅರ್ಜುನ ಬರ್ತಾನೆ ಅಂತ ಹೇಳ್ತಾರೆ. ರಥದಲ್ಲಿ ಕುಳಿತವನಾಗಿ ಅರ್ಜುನ ಬರ್ತಾನೆ ಅಂತ. ಮುಂದಿನ ವಿಚಾರ ಮತ್ತೆ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾದಂ ವಿಷ್ಣುರ್ಮಿ ಪರಮಸುರತ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.